ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿಕ್ಷಣ ಬನ್ನಿ. ಇವಾಗ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚುಮ್ಮಂಚೋಡು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಯುವಕರಾಗಿ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ. ಅವ್ರದ್ದೊಂದು ಸಣ್ಣದಾದ ಒಂದು ಕಿರು ಪರಿಚಯ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಗುರುಶಾಂತಪ್ಪ ಅಂತ. ಸರ್, ಯಾವ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಾಗಿದ್ದೀರಾ? ಚುಮ್ಮಂಚೋಡು ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಾಗಿದ್ದೀರಾ. ಸರ್, ನೀವು ಗೆದ್ದಾಗ ಟೋಟಲ್ ಬಂದಂಥ ಮತಗಳು ಸರ್ ನಿಮಗೆ 453. ಸರ್, ಅದರ ಲೀಡಿಂಗು ಸರ್ 223ರಿಂದ ಗೆದ್ದು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಸರ್. ಸರ್, ರಾಜಕೀಯ ಜೀವನ ಹೆಂಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ಜನರ ಸೇವೆ ಮಾಡೋಕ್ಕಂತ ರಾಜಕೀಯ ಕೂಡ ಬಂದರೆ ಚೆನ್ನಾಗಿ ಕೂಡ ಅನ್ನಿಸ್ತಾ ಇದೆ. ಸರ್, ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ? ಫಸ್ಟ್ ಟೈಮ್. ಅಂದರೆ ಮುಗ್ದಿರೋ ಒಂದು 5 ವರ್ಷ ಆಗುತ್ತೆ ಸರ್. ಸರ್, ಯಾವ ಪಕ್ಷ ಫಾಲೋವರ್ ಸರ್? ಬಿಜೆಪಿ ಪಕ್ಷದ ಬೆನ್ನೆಲುಬು ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇವಾಗ ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೂ 5 ವರ್ಷ ಕಾಲ ಇದೆ ಸರ್ ನಿಮಗೆ. ಸರ್, ನಿಮ್ಮ ಗ್ರಾಮಕ್ಕೆ ನೀವು ಮಾಡಿ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಸರ್? ಹಾಂ ಸರ್. ಹಾಂ ಸರ್. ಈ ಥರ ಮೂಲಭೂತ ಸೌಕರ್ಯಗಳು ಯಾವುದೇ ಆಗಿರಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಸರ್. ಇವಾಗ ಪ್ರೆಸೆಂಟಾಗಿ ನಿಮ್ಮ ಊರಲ್ಲಿ ಸಮಸ್ಯೆ ಅನ್ನೋದಾದ್ರೆ ಏನು ಕಾಣಿಸ್ತಾ ಇದೆ? ನೀರಿನ ವ್ಯವಸ್ಥೆ ಸರ್, ಅದು ಬಗೆಹರಿಸ್ಬೇಕು ಅಂದ್ಕೊಂಡಿದ್ದೀರಾ? ಸರಿ ಸರ್. ಸರ್, ಇವಾಗ ನಿಮ್ಮ ಮನೆತನದಲ್ಲಿ ರಾಜಕೀಯ ನೀವೇ ಮೊದಲನೇ ಬಾರಿ ಆಗಿದ್ದೀರಾ ಸರ್? ಯಾವ್ದಾದ್ರು ಹಿಂದುಗಡೆ ಬಂದಿದ್ದೀರಾ? ನಿಮ್ಮ ತಂದೆಯವರಿದ್ದಾರೆ. ಆನಂತರ ನೀವು ರಾಜಕೀಯ ಬಂದಿದ್ದೀರಾ ಸರ್. ಸರ್, ಇನ್ನು ಮುಂದೆ ಬೆಳಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ನಿಮಗೆ? ರಾಜಕೀಯದಲ್ಲಿ ಬೆಳಬೇಕು ಅನ್ನೋ ಆಸೆ ಕೂಡ ಇದೆ. ಅಂದರೆ ಜನರ ಬೆಂಬಲ ನೋಡ್ಕೋಬೇಕಲ್ವಾ ಸರ್? ಜನರ ಸಪೋರ್ಟ್ ಯಾವ ಥರ ಇದೆ ಅಂತೇಳಿ ಚೆನ್ನಾಗಿದೆ ಅಂದ್ರೆ ನೋಡಿಕೊಂಡು ಇನ್ನು ಮುಂದೆ ಬೆಳಬೇಕು ಅನ್ನೋ ಆಸೆ ಕೂಡ ಇದೆ ನಿಮಗೆ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸಪೋರ್ಟರ್ಗಳು ಅಂತೇಳಿ ಯಾರಾದರೂ ಇದ್ದಾರಾ ಸರ್? ಸರ್, ಫಸ್ಟ್ ನಮ್ಮ ತಂದೆ ಇರ್ಬೋದು. ನಮ್ಮ ಕಂಪನಿ ಮೇಲೆ ಬಂದವರು ನಮ್ಮ ವೋಟಿಂಗ್ ಬರಲಿಕ್ಕೆ. ಹಾಂ ಸರ್. ಜನರು ಎಲ್ಲ ಫ್ರೆಂಡ್ ಸರ್ಕಲ್ ಅವರು ಸಪೋರ್ಟರ್ ಆಗ್ತಾರೆ. ನಿಮ್ಮ ತಂದೆಯವ್ರ ಹೆಸರು ಇದೆ ಸರ್? ಭೀಮ್ರಾವ್ ಪಾಟೀಲ್. ಅವರೇ ನಿಮ್ಮ ಗುರುಗಳು ಅಥವಾ ನಿಮ್ಮ ಸಪೋರ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ? ಸರಿ ಸರ್, ಓಕೆ. ಸರ್, ಇವಾಗ ನೀವು ಗೆದಿಲಕ್ಕ ನಿಮ್ಮ ಊರಿನ ಜನರಿಗೆ ಕಾಣ ಸರ್, ವೋಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ಅವ್ರಿಗೆ ಏನು ಹೇಳ್ತಾರೆ ನಮ್ಮ 24x7 ಕರ್ನಾಟಕ.com ಮೂಲಕ ಸರ್? ತುಂಬ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಅವ್ರು ಯಾವುದೇ ಸಮಸ್ಯೆ ಇದ್ರೆ ಬಗೆಹರಿಸ್ತಾರಲ್ಲ? 100%. ಸರಿ ಸರ್, ಓಕೆ. ಸರ್, ಇವಾಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ 21 ಜನ ಸರ್ ಸದಸ್ಯರು ಹಿಡ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಟೋಟಲ್ ಸರ್. ಸರ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ 24x7 ಕರ್ನಾಟಕ.com ಮೂಲಕ? ನಮ್ಮದು ಕೆಲಸ ಯಾವುದೇ ಕಾರ್ಯಕರ್ತರು ಇದ್ದು ಸರ್ ರಿಜೆಕ್ಟ್ ಮಾಡಿದ್ರೆ ಮಾಡ್ಕೊಡ್ಬೇಕು. ಅಂದರೆ ಹಾಂ ಸರ್, ಅಂದರೆ ಪಕ್ಷ ಭೇದ ಭಾವ ಏನಿಲ್ಲ. ಹಾಂ, ಎಲ್ಲರೂ ಒಗ್ಗಟ್ಟಿಂದ ಇದ್ದೀರಾ? ಅಂದರೆ ಎಲ್ಲರೂ ಒಗ್ಗಟ್ಟಿಂದ ಇದ್ದೇ ಕೆಲಸ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಸರಿ ಸರ್, ಓಕೆ. ಸರ್, ಇವಾಗ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಏನು ಸರ್, ನೀವೇನಪ್ಪ ಜನರೆಲ್ಲ ಇದನ್ನು ಸೇವ್ ಮಾಡ್ರಿ ಅಂತ ನೀವೇನಪ್ಪ ಅಂದ್ರೆ ಇಂಟರ್ನೆಟ್ ಮೂಲಕ ಏನಪ್ಪ ಯಾವುದೇ ರೀತಿಯೂ ತಿಳಿಸ್ಪಡಿಸ್ತೀನಿ ಅಂತ ನೀವು ಹೇಳ್ತಾರಲ್ಲ ಸರ್? ಹಾಂ ಸರ್. ಅದಕ್ಕೇನಪ್ಪ ಅಂದ್ರೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್. ಸರಿ ಸರ್, ಓಕೆ. ಸರ್, ಇದರ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸ್ತದೆ ಇವಾಗ? ಸರ್, ಸ್ಟಾರ್ಟಿಂಗ್ ಅಲ್ಲ ಸರ್, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ರಿ. ಹಾಂ ಸರ್. ಈಗ ಬರ್ತಾ ನಿಮಗೆ ಗೊತ್ತಾಗ್ತದೆ. ಓಕೆ ಸರ್, ಇದೇ ರೀತಿ ನಿಮ್ಮ ಕೆಲಸ ಕಾರ್ಯ ಮುಂದೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.